ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ TV7 ನ್ಯೂಸ್ ಕರ್ನಾಟಕ. ನಾನು ಭೀಮಾಶಂಕರ್ ಜಳಕೆ. ಕಲಬುರಗಿ ತಾಲೂಕಿನ ಖಣದಾಳ ಗ್ರಾಮದಲ್ಲಿ ಇದೇ ಫೆಬ್ರವರಿ 18ರಂದು ಬೆಳಗ್ಗೆ 10:30 ಗಂಟೆಗೆ ಹಳ್ಳಿಯ ಬಡ ಜನರಿಗಾಗಿಯೇ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಿನಿಕ್ ಯೋಜನೆಯ SPSP ಆಸ್ಪತ್ರೆ ಕಲಬುರಗಿ ಮತ್ತು NGN ಫೌಂಡೇಶನ್ ಕಲಬುರಗಿ ಇವರ ಸಹಯೋಗದಲ್ಲಿ SPC MI ರೂಮ್ ಉದ್ಘಾಟನೆ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರೌಢಶಾಲೆ ಖಣದಾಳದಲ್ಲಿ ಹಮ್ಮಿಕೊಳ್ಳಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು, ಗಣ್ಯಮಾನ್ಯರು ಸೇರಿದಂತೆ ವಿಶೇಷವಾಗಿ SPC MI ಕೊಠಡಿ ಉದ್ಘಾಟಿಸಲು ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಹಾಗೂ ಕರ್ನಾಟಕ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಬರ್ತಾ ಇದ್ದಾರೆ ಎಂದು NGN ಫೌಂಡೇಶನ್ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಕುಮಾರ್ ತಿಳಿಸಿದರು. ಇದೇ ತಿಂಗಳು 18 ಫೆಬ್ರವರಿ 2025 ಬೆಳಗ್ಗೆ 10:00 ನಮ್ಮದೇ ಆದಂಥ ಖಣದಾಳ ಹಳ್ಳಿಯಲ್ಲಿ SPC MI ರೂಮನ್ನು ನಾವು ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ಆ SPC MI ರೂಮನ್ನು ಇನಾಗ್ರೇಟ್ ಮಾಡಲು ನಮ್ಮದೇ ಆದಂಥ ನಮ್ಮ ಶ್ರೀ ಜಸ್ಟಿಸ್ ಎನ್ ಸಂತೋಷ್ ಹೆಗಡೆಜಿ, ಫಾರ್ಮರ್ ಜಡ್ಜ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಲೋಕಾಯುಕ್ತ ಹೆಡ್ ಆಗಿದ್ದರು, ಅವರು ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡಲು. ಅದೇ ರೀತಿ ನಮ್ಮ ಈ MI ರೂಮ್ ಇನಾಗ್ರೇಷನ್ಗೋಸ್ಕರ ಗೆಸ್ಟ್ ಆಫ್ ಆನರ್ದಲ್ಲಿ ಶ್ರೀ ಬಸವರಾಜ್ ಪಾಟೀಲ್ ಸೇಡಂಜಿ ಆಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಫೌಜಿಯಾ ತರನ್ನುಮ್ ಮೇಡಮ್ ಆಗಿರ್ಬೋದು, ನಮ್ಮ ಕಮಿಷನರ್ ಆಫ್ ಪೊಲೀಸ್ ಶ್ರೀ ಶರಣಪ್ಪ ಅವರು ಬರ್ತಾ ಇದ್ದಾರೆ, ಅಲ್ಲಂ ಪ್ರಭು ಪಾಟೀಲ್ ಜಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರ MLAಗಳಾಗಿರ್ಬೋದು, MY ಪಾಟೀಲ್ MLA ಅಫ್ಜಲ್ಪುರ್ ಆಗಿರ್ಬೋದು, ದಾಕ್ಷಾಯಣಿ ಅವಾಜಿ ಆಗಿರ್ಬೋದು, ಸೂರ್ಯಕಾಂತ್ ಮದಾನಿ ಡೆಪ್ಟಿ ಡೈರೆಕ್ಟರ್ ಆಫ್ ಸೋಷಲ್ ಎಜುಕೇಷನ್ ಹಾಗೂ ಡಾಕ್ಟರ್ ಪಂಡಿತ್ ಸತೀಶ್ ಹಂಪಿಹೊಳಿ ಇಂಟರ್ನ್ಯಾಷನಲ್ ರಿನೌನ್ ತಬ್ಲಾ ಆರ್ಟಿಸ್ಟ್ ಅವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವತ್ತಿನ ದಿವಸ ಸುಮಾರು 15 ಡಾಕ್ಟರ್ಗಳು ಗೆಸ್ಟ್ ಆಫ್ ಸ್ಪೆಷಲ್ ಇನ್ವೈಟೀಸ್ ಆಗಿ ಬರ್ತಾ ಇದ್ದಾರೆ. ಅದೇ ರೀತಿ ಏನಿದೆ ಅಂದರೆ ಅವತ್ತು SPC MI ರೂಮ್ ಯಾತರಿಗೋಸ್ಕರ ನಾವು ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕಲಬುರಗಿದಲ್ಲಿ ಆಗಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಹಳ್ಳಿ ಜನಗಳಿಗೆ ಬೆನಿಫಿಟ್ ಆಗಬೇಕು. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಇದೆ ಅಂದರೆ ಯಾವುದೇ ಗ್ರಾಮಸ್ಥರಿಗೆ ಯಾವುದೇ ಹೆಲ್ತಿನ ಇಶ್ಯೂ ಬಂದಾಗೆ ಬೇಗನೆ ಲಘುವಾಗಿ ಅವರು ಆಸ್ಪತ್ರೆಗೆ ಹೋಗೋದಿಲ್ಲ, ಅಲ್ಲೇ ಇರ್ತಕ್ಕಂಥ ಪ್ರೈಮರಿ ಹೆಲ್ತ್ ಸೆಂಟರ್ ಕೂಡ ಹೋಗಲ್ಲ. ಸೊ ಈ ಥರ ಆದಾಗ ಖರ್ಚು ವೆಚ್ಚ ಎಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಭಾಗದಲ್ಲಿ ಮಳೆ ಮೇಲೆ ಡಿಪೆಂಡ್ ಆದಂಥ ಅಗ್ರಿಕಲ್ಚರ್ ಇದೆ, ತಮಗೆಲ್ಲ ಗೊತ್ತು, ಲೇಬರ್ ಪಬ್ಲಿಕ್ ಬಹಳ ಇದೆ. ಸೊ ಈ MI ರೂಮ್ ಇನ್ಸ್ಟಾಲೇಷನ್ ಮಾಡೋದ್ರ ಉದ್ದೇಶ ಏನಿದೆ ಅಂತಂದರೆ, ಗವರ್ಮೆಂಟ್ ಶಾಲೆಯಲ್ಲಿ MI ರೂಮ್ ಮಾಡಿದ ತಕ್ಷಣ ಅಲ್ಲಿರ್ತಕ್ಕಂಥ ಬೇಸಿಕ್ಲಿ ಟೀಚರ್ಸ್ ಆಗಿರ್ಬೋದು, ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಾಲ್ರಾಗಿರ್ಬೋದು, ಅಲ್ಲಿ ಗ್ರಾಮಸ್ಥರಿಗೆ ಎಜುಕೇಟೆಡ್ ಸ್ವಲ್ಪ 10ನೇ ಕಲಿತವ್ರಿಗೆ ಸುಧಾ ಟ್ರೈನ್ ಮಾಡಿದರೆ ಅವ್ರು ಸ್ವತಃ ಈ ಇನ್ಸ್ಟ್ರೂಮೆಂಟಿಂದ ಅಲ್ಲಿ ಹೆಲ್ತ್ ಚೆಕಪ್ ಆಗುತ್ತೆ. ಈ ಇನ್ಸ್ಟ್ರೂಮೆಂಟ್ ಏನಿದೆಯಪ್ಪ ಅಂದರೆ ಒಂದು ಮಿನಿ ಕ್ಲಿನಿಕ್ ಆಗಿದೆ. ಅಲ್ಲಿ ಆ ಮೆಷನ್ದಲ್ಲಿ ಸಾಮಾನ್ಯವಾಗಿ BP ಆಗಿರ್ಬೋದು, 2D ಇಕೋ ಆಗಿರ್ಬೋದು, HbA1c ಶುಗರ್ ಟೆಸ್ಟ್ ಆಗಿರ್ಬೋದು, ಈವನ್ ಇನಿಷಿಯಲ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಎಕ್ವಿಪ್ಮೆಂಟ್ಸ್ ಕೂಡ ಇದೆ. ಈ ಮೆಷಿನ್ದಲ್ಲಿ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಈಗ ನೋಡ್ತಾ ಇದ್ದೀರಿ, ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನವರು ಭಾಳಷ್ಟು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾ ಇದ್ದಾರೆ ಅಥವಾ ಕ್ಯಾನ್ಸರ್ದಲ್ಲಿ ಗುರಿ ಆಗ್ತಾ ಇದ್ದಾರೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು. ಮುಂಚಿತವಾಗಿ ಅವರಿಗೆ ಅಲರ್ಟ್ ಮಾಡಿ ಹಾಸ್ಪಿಟಲಿಗೆ ಮೊಬಿಲೈಸ್ ಮಾಡಿ ಅವರಿಗೆ ಫ್ಯೂಚರ್ ಟ್ರೀಟ್ಮೆಂಟ್ ಆಗಬೇಕಂದ್ರೆ ಈ ಮೆಷನ್ ಏನಿದೆ ಪ್ರತಿಯೊಂದು ಗ್ರಾಮಗಳಿಗೆ ನಮ್ಮ ದೇಶದಲ್ಲಿ ಮುಟ್ಟಬೇಕು. ಅದ್ರಗೋಸ್ಕರ ನಮ್ಮ ಮನೀಶ್ ಸರು ತಮ್ಮ ರಿಡ್ಜೋ ಕಂಪ್ನಿಯಿಂದ ಭಾಳ ತುಂಬಾ ಕೇರಾಗಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಕೇರಳ ಸ್ಟೇಟದಲ್ಲಿ ಭಾಳಷ್ಟು ಜಿಲ್ಲೆಗಳಲ್ಲಿ ಲಾಂಚ್ ಆಗಿದೆ, ನಮ್ಮ ಕರ್ನಾಟಕದಲ್ಲಿ ಕೂಡ ಲಾಂಚ್ ಆಗಿದೆ. ಅದೇ ರೀತಿ ಈ 18 ಫೆಬ್ರವರಿ 2025ರಂದು ಬೆಳಗ್ಗೆ 10:00 ನಾವು ಅಂದರೆ SPC ಹಾಸ್ಪಿಟಲ್, NGN ಫೌಂಡೇಶನ್ ಹಾಗೂ ರಿಡ್ಜೋ ಸಂಯುಕ್ತಾಶ್ರಯದಲ್ಲಿ ಉಚಿತವಾದಂಥ ಆರೋಗ್ಯ ತಪಾಸಣೆ ಶಿಬಿರ ಕೂಡ ಆಯೋಜಿಸಿದ್ದೇವೆ. ಸುತ್ತಮುತ್ತ 9 ಹಳ್ಳಿಗಳಲ್ಲಿ ನಾವು ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಗ್ರಾಮ ಪಂಚಾಯತ್ ಸದಸ್ಯರ ಕಡೆಯಿಂದ ಆಗಿರ್ಬೋದು, ಅಲ್ಲಿನ PDO ಮೆಂಬರ್ಸ್, PDO ಆಫೀಸರ್ಸ್ ಕಡೆಯಿಂದ ಆಗಿರ್ಬೋದು, ಪ್ರೆಸ್ ಮೀಡಿಯಾ ಥ್ರೂ ನಾವು ಇದು ಮಾಡ್ತಾಯಿದ್ದೀವಿ. ಸುಮಾರು 15 ಕಲಬುರಗಿಯಿಂದ ವಿಭಿನ್ನವಾದಂಥ ಆಸ್ಪತ್ರೆಯಿಂದ ವೈದ್ಯರು ಬರ್ತಾ ಇದ್ದಾರೆ. ಉಚಿತ ಔಷಧಿಯನ್ನು ನಾವು ವಿತರಿಸ್ತಾ ಇದ್ದೀವಿ. ಅದೇ ರೀತಿ ಅಲ್ಲಿ ಯಾವುದೇ ಥರದ ಸಮಸ್ಯೆ ಬಂದರೆ ಗ್ರಾಮಸ್ಥರಲ್ಲಿ ಅವರಿಗೆ ಮುಂದೆ ನಾವು ಫರ್ದರ್ ಟ್ರೀಟ್ಮೆಂಟ್ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಕ್ಯಾಟ್ರಾಕ್ಟ್ ಸ್ಕ್ರೀನಿಂಗ್ಗೋಸ್ಕರ ಬಸವೇಶ್ವರ ಆಸ್ಪತ್ರೆ ಹಾಗೂ ಅನುಗ್ರಹಿ ಹಾಸ್ಪಿಟಲ್ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಅವರಿಗೆ ಯಾವುದೇ ಕ್ಯಾಟ್ರಾಕ್ಟ್ ಆಗಿದ್ದರೆ ಅಲ್ಲಿ ಎಷ್ಟೇ ಪೇಷಂಟ್ 20 ಆಗಿರ್ಬೋದು, 50 ಆಗಿರ್ಬೋದು, 100 ಪೇಷಂಟ್ ಆದರೆ ಕೂಡ ಆ ಪೇಷಂಟ್ಗೆ ಸಂಪೂರ್ಣವಾಗಿ ಕ್ಯಾಟ್ರಾಕ್ಟ್ ಸರ್ಜರಿ ಫ್ರೀ ಮಾಡಿಸ್ತೀವಿ ನಾವು.
ಹೆಂಗಂದರೆ ನಮ್ಮದು ನ್ಯಾಷನಲ್ ಬ್ಲೈಂಡ್ ಆ್ಯಂಡ್ ವಿಜುವಲ್ ಇಂಪೇರ್ಮೆಂಟ್ ಪ್ರೋಗ್ರಾಮ್ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಸ್ಕೀಮ್ ಇದೆ. ಆ ಸ್ಕೀಮನ್ನು ಅಸೋಸಿಯೇಟೆಡ್ ಬೋತ್ ಹಾಸ್ಪಿಟಲ್ಸ್ ಇದೆ. ಅವ್ರಿಗೆ ಯಾವುದೇ ಕ್ಯಾಟ್ರಾಕ್ಟ್ ಸರ್ಜರಿ ಎಷ್ಟೇ ಪೇಷಂಟ್ ಇರಲಿ ಕಂಪ್ಲೀಟ್ ಅವ್ರಿಗೆ ಕರ್ಕೊಂಡು ಹೋಗೋದು, ಅವ್ರಿಗೆ ಹಾಸ್ಪಿಟಲ್ ಇಳಿಸಿ ಆಪ್ರೇಷನ್ ಫ್ರೀ ಮಾಡಿಸಿ ಊಟ ತಿಂಡಿ ಕೊಟ್ಟು ವಾಪಸ್ ಅವ್ರ ಮನೆ ಮುಟ್ಟೋವರೆಗೂ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸೊ ಇದು ನಮ್ಮ 3 ಅಂದರೆ ರಿಡ್ಜೋ ಕಂಪ್ನಿ, ಎಂಜಿನ್ ಫೌಂಡೇಶನ್ ಕಲಬುರಗಿ ಹಾಗೂ SPC ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಕಂಪ್ನಿ ರಿಸ್ಟೋ ಹೆಲ್ತ್ ಕೇರ್, ಆಮೇಲೆ SPC ಹಾಸ್ಪಿಟಲ್ ಏನು ಕಲಬುರಗಿಯಲ್ಲಿ ಬೋರ್ಡ್ ಆಫ್ ಕಡೆ ಇದೆ, ಮತ್ತು ಎಂಜಿನ್ ಫೌಂಡೇಶನ್ ಜೊತೆಲಿ ಏನು ಮಾಡ್ತಾರೆ ಅಂದರೆ 18th ಫೆಬ್ರವರಿಗೆ ಕಂದಾಲ್ ವಿಲೇಜಲ್ಲಿ ಫಸ್ಟು ಸ್ಕೂಲಲ್ಲಿ ನಾವು ಈ ಗೌರ್ಮೆಂಟ್ ಸ್ಕೂಲಲ್ಲಿ ಇದೊಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ತಾ ಇರೋದು. ಇದು ಪ್ರತಿಯೊಂದು ವಿಲೇಜ್ ಒಂದು ಸ್ಕೂಲಲ್ಲಿ ಅಥವಾ ಅಂಗನವಾಡಿಯಲ್ಲಿ ಮುಂದೆ ತೊಗೊಂಡೋಗ್ಬೇಕಂತ. ಏನಂದರೆ ಇವಾಗ ನಮ್ಮ ರಿಂಗ್ ರೋಡ್ ಒಂದು ಕಾನ್ಸೆಪ್ಟ್ ಇದೆ, ಅದೇ ಥರ ಹೆಲ್ತ್ ರಿಂಗ್ ಅಂತ ಕಲಬುರಗಿ ಹೊರಗಡೆ ಒಂದು 8ರಿಂದ 20 ಕಿಲೋಮೀಟರ್ ಒಳಗಡೆ ಯಾವ್ಯಾವ ಹಳ್ಳಿಗಳು ಬರುತ್ತೆ ಅದನ್ನೆಲ್ಲ ಒಂದು ಕನೆಕ್ಟ್ ಮಾಡಿ ಹೆಲ್ತ್ ರಿಂಗ್ ಮಾಡ್ತಾ ಇರೋದು. ಅದನ್ನು ನಮ್ಮ ಆಸ್ಪತ್ರೆ ಇದೆ, SPC ಹಾಸ್ಪಿಟಲ್ ಆಗಲಿ, ಎಂಜಿನ್ ಫೌಂಡೇಶನ್, ಇದು ಕನೆಕ್ಟ್ ಮಾಡಿದರೆ ಏನು ಅರ್ಥ ಅಂದರೆ ನಾವು ಈ ಮಕ್ಕಳಾಗಲಿ, ಅವರ ತಂದೆ ತಾಯಿ ಆಗಲಿ, ಟೀಚಿಂಗ್ ಸ್ಟಾಫ್ ಆಗಲಿ ಅಥವಾ ಕಮ್ಯುನಿಟಿ ಆಗಲಿ, ಅವ್ರಿಗೆ ಬರೀ ಡಯಾಗ್ನೋಸ್ಟಿಕ್ಸ್ ಅಷ್ಟೇ ಅಲ್ಲ, ಅದು ಆದಮೇಲೆ ಕೇರ್ ಡೆಲಿವರಿ ಅವ್ರ ಮನೆವರೆಗೂ ಅವರು ಎಲ್ಲಿರ್ತಾರೆ ಅಲ್ಲಿವರೆಗೆ ಕೊಡೋದು ನಮ್ಮ ಉದ್ದೇಶ. ಅದನ್ನು ಅಫೋರ್ಡೆಬಲ್ ರೇಟ್ ಆಗಿ ಆಮೇಲೆ ಕ್ವಾಲಿಟಿ ಕೇರ್ ಕೊಡಬೇಕಂತ ನಮ್ಮ ಉದ್ದೇಶ. ಇದು ಒಂದು ನೆಕ್ಸ್ಟ್ 18 ಮಂತ್ಸಲ್ಲಿ ಈ ಅರೌಂಡ್ 40+ ಕ್ಲಿನಿಕ್ಸನ್ನು ನಾವು ಪ್ರತಿ ಹಳ್ಳಿವರಲ್ಲಿ ಮಾಡಬೇಕಂತ. ಅದಕ್ಕೆ ಪವನ್ ಸರ್ ಮತ್ತು MLA ಸರ್ ಅವ್ರದ್ದು ನಮ್ಮ ಕೃಪಾಕ್ಷ ನಮ್ಮ ಜೊತೆಲಿ ಇದೆ.